ನಮಸ್ಕಾರ ವೀಕ್ಷಕರೇ, ಟಿವಿ 99 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೋಮಶೇಖರ್. ನಾವು ಪ್ರಾರ್ಥನೆ ಮಾಡೋಣ. ಅವರು ದೇವರು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೆ ನಾಯಕರು ಒಳ್ಳೆ ಸ್ಥಾನಮಾನಗಳು ದೇವರು ತಾನೇ ಕೊಟ್ಟು ಅವರನ್ನು ಆಶೀರ್ವದಿಸುವಂತೆ ನಾವು ಪ್ರಾರ್ಥಿಸೋಣ. ಎಲ್ಲರೂ ಒಂದು ನಿಮಿಷ ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಿತ್ಯವೂ ಲೋಕದಲ್ಲಿ ಜೀವಿಸುವಂತ ನನ್ನ ಸ್ವರ್ಗೀಯ ತಂದೆ ಯೇಸಪ್ಪ, ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಕೋಟಿ ಕೋಟಿ ವಂದನೆ ಯೇಸಪ್ಪ. ಅಪ್ಪ ಶ್ರೀಗೋಸ್ಕರ ಈ ಸಮಯದಲ್ಲಿ ಅಪ್ಪ ಎಲ್ಲ ಕ್ರೈಸ್ತ ಬಾಂಧವರು ನಾವೆಲ್ಲರೂ ಒಟ್ಟಾಗಿ ಸೇರಿಯಪ್ಪ ಪ್ರಾರ್ಥಿಸವಾಗಿದ್ದೇವೆ. ಅಪ್ಪ ಅವರನ್ನು ಕರ್ತನೆ ರಾಜ್ಯದಲ್ಲಿ ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ಅಪ್ಪ ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟು ರಾಜ ಅಪ್ಪ ಇನ್ನೂ ಅನೇಕ ಜನರನ್ನು ಕರ್ತನೆ ಒಳ್ಳೆ ಅಪ್ಪ ಪ್ರೀತಿಯಲ್ಲಿ ಐಕ್ಯತೆಯಲ್ಲಿ ಅವರು ನಡೆಸಿಕೊಂಡು ಹೋಗುವಂತ ಕೃಪೆಯನ್ನು ದೇವರು ತಾನೇ ಬಲವನ್ನು ಕೊಟ್ಟು ಅವರನ್ನು ಆಶೀರ್ವದಿಸುವಂತೆ ನಾವು ಬೇಡಿಕೊಳ್ಳೋದಾಗಲ್ವೇ. ಹೌದು ಕರ್ತನೆ, ಅವರ ಜೀವಿತ ಕಾಲವೆಲ್ಲ ಅವರ ಜೀವ ಮಾನವೆಲ್ಲ ಕರ್ತನೆ ಯಾವಾಗಲೂ ಹೋಗುವಂತ ದಾರಿಯಲ್ಲಿ ಬರುವಂತ ದಾರಿಯಲ್ಲಿ ಶುಭವು ಕೃಪೆ ಅವರು ಹಿಂಬಾಲಿಸುವಂತೆ ಬೇಡಿಕೊಳ್ಳೋದಾಗಿದ್ರೆ ಯಾವ ಕೀಡು ಯಾವ ಆಪತ್ತುಗಳು ಬರದಂತೆ ಒಳ್ಳೆ ದೇವರು ಬಲವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಅಪ್ಪ ವಿಶೇಷವಾಗಿ ದೇವರು ಆಶೀರ್ವದಿಸುವಂತೆ ನಾವು ಬೇಡಿಕೊಳ್ಳೋದಾಗಿದ್ದೇವೆ. ಕರ್ತನೆ ನಾಯಕರನ್ನು ಕರ್ತನೆ ನೀವೇ ಆಶೀರ್ವದಿಸಿ ಬಲಪಡಿಸಿರಪ್ಪ. ರಾಜ್ಯದಲ್ಲಿ ಅಪ್ಪ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನಗಳು ಕೊಟ್ಟು ರಾಜ ಅವರ ಸ್ಥಿರವಾಗಿ ನಿಂತುಕೊಳ್ಳುವಂತೆ ರಾಜ ನಾವು ಬೇಡಿಕೊಳ್ಳೋದಾಗಿದ್ದೇವೆ. ಅಪ್ಪ ಮಾದೇಪುರ ಕ್ಷೇತ್ರದಲ್ಲಿ ಭೇದ ಭಾವ ಜಾತಿ ಮತ ಧರ್ಮಗಳು ಇಲ್ಲದೆ ಕರ್ತನೆ ಎಲ್ಲರನ್ನು ಐಕ್ಯತೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರಪ್ಪ. ಇಂಥ ನಾಯಕರನ್ನು ಯೇಸುವೇ ನೀವೇ ಆಶೀರ್ವದಿಸಪ್ಪ. ನಾಯಕರನ್ನು ನೇಮಿಸುವಾತನ ನೀವಾಗಿದ್ದೀರಪ್ಪ. ನಿಮ್ಮ ಚಿತ್ತದಂತೆ ಒಳ್ಳೆ ನಾಯಕರಲ್ಲಪ್ಪ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅಪ್ಪ ನಮ್ಮ ಕ್ಷೇತ್ರಕ್ಕೆ ನೀವು ಅವರನ್ನು ಆಶೀರ್ವದಿಸಿರಪ್ಪ. ನಿಮ್ಮ ಕೃಪೆ ಅವರ ಮೇಲೆ ಆಶೀರ್ವದಿಸಿ ಬಲಪಡಿಸಿರಿ. ಇನ್ನು ಹೆಚ್ಚಾದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತ ಕೃಪೆ ಒಳ್ಳೆ ಆರೋಗ್ಯವನ್ನು ಕೊಡಿ. ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಕರ್ತನೆ ಈ ಪ್ರಾರ್ಥನೆ ಬೇಡಿ ಬಂದಿದ್ದು ನಮ್ಮ ಜೀವವುಳ್ಳ ತಂದೆಯೇ. ಓಕೆ, ಇವಾಗ ಒಂದು ಹಾಡು ಮಾಡಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಕ್ರೈಸ್ತ ಬಾಂಧವರ ಪರವಾಗಿ ಮತ್ತು ನಮ್ಮೆಲ್ಲ ದೊಡ್ಡ ನೌಕಂದಿ ಮಿಥುನ್ ರೆಡ್ಡಿ ಬ್ರದರ್ ಪರವಾಗಿ ನಾವೆಲ್ಲರ ಶ್ರಮದಲ್ಲಿ ಒಂದನೇ ಸಲ್ಲಿಸಬೇಕಾಗಿದ್ದೇವೆ. ಥ್ಯಾಂಕ್ ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು
ತುಂಟಾಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಈ ದಿನ ವಿಶೇಷವಾಗಿ 59ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿಯ ಸಮಾಜಮುಖಿ ಮುಖಂಡರಾದಂಥ ನಮ್ಮ ಪ್ರಕಾಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನೆಲ್ಲ ಹೇಳ್ತಾರೆ ಹುಟ್ಟುಹಬ್ಬದ ಅಂಗವಾಗಿ ನೇರವಾಗಿ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬಹಳ ವಿಶೇಷ. ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ಆದಂಥ ಶ್ರೀ ಅರವಿಂದ್ ಲಿಂಬಾವಳಿ ಅಣ್ಣವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಸದಾ ಚೆನ್ನಾಗಿ ಬೆಳಿಬೇಕು, ರಾಜಕೀಯದಲ್ಲಿ ಬೆಳಿಬೇಕು, ಇನ್ನು ಉನ್ನತ ಸ್ಥಾನ ಸಿಕ್ಕಬೇಕು, ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಎಲ್ಲ ಕಡೆ ಒಂದು ಒಳ್ಳೆ ವಿಶೇಷವಾದ ಹಬ್ಬದ ವಾತಾವರಣ. ಇಲ್ಲಿ ನಮ್ಮ ರಾಜು ಅವರು ಐ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ದೊಡ್ಡನಕೊಂಡಿ ವಾರ್ಡಿನ ಕಾಮಗಾರಿ ಉಸ್ತುವಾರಿಗಳಾದ ಮಿಥುನ್ ರೆಡ್ಡಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಹುಟ್ಟಿದ ಹಬ್ಬವಾಗಿ ಏನೆಲ್ಲ ಹೇಳ್ತಾರೆ ನೇರವಾಗಿ ಕೇಳೋಣ ಬನ್ನಿ. ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಹಾಲಿ ಶಾಸಕರು, ಹಾಲಿ ಮಂತ್ರಿಗಳಾದ ನಮ್ಮ ಅರವಿಂದ್ ಲಿಂಬಾವಳಿ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು 100 ಕಡೆ ಎಲ್ಲ ಒಂದು ಕಾರ್ಯಕ್ರಮಗಳು, ದಿನಸು ಕಿಟ್ಗಳು, ಸೀರೆಗಳು, ಸೇವಾ ಕಾರ್ಯಕ್ರಮಗಳಾದಂಥ ಐ ಚೆಕಪ್ಪು, ಹೆಲ್ತ್ ಕ್ಯಾಂಪ್ಗಳೆಲ್ಲ ಎಲ್ಲ ಕಡೆ ಒಂಥರ ಹಬ್ಬದ ವಾತಾವರಣ ಇದೆ ಮಹದೇವಪುರ ಕ್ಷೇತ್ರದಲ್ಲಿ. ದೇವರವ್ರಿಗೆ ಆಯುಷ್ಯು ಆರೋಗ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾನೆ. ಹಾಗೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಉನ್ನತ ಒಂದು ಸ್ಥಾನದಲ್ಲಿ ನಾವು ನೋಡಬೇಕು ಅಂತ ಕೋರ್ಕೊಂತ ನನ್ನ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಈ ದಿನ ವಿಶೇಷವಾಗಿ ಅರವಿಂದ ಲಿಂಬಾವಳಿ ಸರ್ ಅವರ ಹುಟ್ಟಿದ ಅಂಗವಾಗಿ ಶ್ರೀನಾಥ್ ರೆಡ್ಡಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಏನೆಲ್ಲ ಹೇಳ್ತಾರೆ ಒಂದು ಹುಟ್ಟಿದ ಅಂಗವಾಗಿ ಕೇಳೋಣ ಬನ್ನಿ. ಇಂದು ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಅರವಿಂದ್ ಲಿಂಬಾವಳಿ ಅವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ದೊಡ್ಡನಕುಂದಿ ಗ್ರಾಮದಲ್ಲಿ ನಾವು ಸೀರೆ ವಿತರಣೆ, 1000 ಜನಕ್ಕೆ ಸೀರೆ ವಿತರಣೆ ಹಾಗೂ ಐ ಕ್ಯಾಂಪನ್ನು ಆಯೋಜಿಸಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡ್ತಾ ಇರುವಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಾವು ಅರವಿಂದ್ ಲಿಂಬಾವಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನೊಂದು 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ದಿನ ವಿಶೇಷವಾಗಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಅರವಿಂದ ಲಿಂಬಾವಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಣ್ಣಿನ ತಪಾಸಣೆ ನಡೀತಾ ಇದೆ. ಈ ಒಂದು ಸಾರ್ವಜನಿಕರು ಏನು ಹೇಳ್ತಾರೆ ಈ ಒಂದು ಕಣ್ಣಿನ ತಪಾಸಣೆ ಬಗ್ಗೆ ನೇರವಾಗಿ ಕೇಳೋಣ ಬನ್ನಿ. ಅರವಿಂದ್ ಲಿಂಬಾವಳಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ದಿನದಲ್ಲಿ ಅವರ ಹುಟ್ಟುಹಬ್ಬ ಒಂದು ವಿಶೇಷವಾದ ದಿನವಾಗಿದೆ ಮತ್ತು ನಕ್ಕುಂದಿ ವಾರ್ಡ್ನಲ್ಲಿ, ನಕ್ಕುಂದಿ ಗ್ರಾಮದಲ್ಲಿ ಒಂದು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಕಣ್ಣಿನ ತಪಾಸಣೆಯನ್ನು ಸಹ ನೀಡಿದ್ದಾರೆ. ಮತ್ತು ಅನೇಕರಿಗೆ, ಬಡವರಿಗೆ, ವಯಸ್ಸಾದವರಿಗೆ ಒಳ್ಳೆ ಉಚಿತ ಕಾರ್ಯಗಳನ್ನು ಸಹ ಮಾಡಿ ಸಹಕರಿಸಿದ್ದಾರೆ. ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮೈನಾರಿಟಿ ಮೋರ್ಚಾ ಕಡೆಯಿಂದ ಸಹ ಒಳ್ಳೆ ಕಾರ್ಯಗಳು ನಡೆಯುತ್ತಾ ಇದೆ. ರಾಜ್ಯಪಾಲ ಸೇವಕರ ಅವರ ಕಡೆಯಿಂದ ಸಹ ಒಳ್ಳೆ ಕಾರ್ಯಗಳು ನಡೀತಾ ಇದೆ. ಇದು ಒಳ್ಳೆ ಉಪಯೋಗವಾಗಿದೆ. ಎಲ್ಲರೂ ಸಹ ಇದನ್ನು ಉಪಯೋಗಗೊಳಿಸಿ ಅರವಿಂದ್ ಲಿಂಬಾವಳಿ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆಯೋಜಕರಾದಂಥ ರಾಜ್ಯಪಾಲ್ ಅವರವರು ಒಂದು ಕಣ್ಣಿನ ತಪಾಸಣೆ ಮತ್ತು ವಿವಿಧ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾರೆ. ಒಂದು ನೇರವಾಗಿ ನಮ್ಮ ಜೊತೆ ಇದ್ದಾರೆ. ಒಂದು ಕಣ್ಣಿನ ತಪಾಸಣೆ ಮತ್ತು ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತಾರೆ ಮತ್ತು ಅವ್ರ ತಂಡ ಕೂಡ ಇದೆ, ಏನು ಹೇಳ್ತಾರೆ ನೇರವಾಗಿ ಕೇಳೋಣ ಬನ್ನಿ. ಮೊದಲನೇದಾಗಿ ನಮ್ಮ ನೆಚ್ಚಿನ ನಾಯಕರು ಶ್ರೀ ಅರವಿಂದ್ ಲಿಂಬಾವಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೊಡ್ಡನಕುಂದಿ ಮೈನಾರಿಟಿ ಮೋರ್ಚಾ ವಾರ್ಡ್ ಕಡೆಯಿಂದ ನಾವು ಈ ಸಮಯದಲ್ಲಿ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಅನೇಕ ನಮ್ಮ ನಾಯಕರು ಒಂದು ಆಸೆ ಏನಂದರೆ ಜನರಿಗೆ ಸೇವೆ ಮಾಡುವಂಥ ಒಂದು ಕಾರ್ಯ. ಅದರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ದಿನದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಕಡೆಯಿಂದ ಉಚಿತ ಒಂದು ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ನಾವು ನಮ್ಮ ಮೈನಾರಿಟಿ ತಂಡದ ಪರವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು
ಪೌರ ಕಾರ್ಮಿಕರಿಗೂ ಮತ್ತು ವೃದ್ಧರಿಗೂ ನಾವು ಸ್ಯಾರಿ ವಿತರಣೆ ಮೂಲಕ ನಾವು ಈ ಸೇವೆ ಕಾರ್ಯಕ್ರಮವನ್ನು ಅವ್ರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದೇವರು ಅವರು ನಮ್ಮ ಶ್ರೀಯುತ ಅರವಿಂದ್ ಲಿಂಬಾವಳಿ ಸಾರ್ಗೆ ಆರೋಗ್ಯವನ್ನು ಆಯುಷನ್ನು ಕೊಟ್ಟು, ಅದು ಮಾತ್ರ ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಒಂದು ಸ್ಥಾನಮಾನ ಅವ್ರಿಗೆ ಸಿಗಬೇಕಾಗಿ ನಮ್ಮ ಮಾದೇಪುರ ಎಲ್ಲ ಕ್ರೈಸ್ತ ಬಾಂಧವರ ಪರವಾಗಿ ಮತ್ತು ಮೈನಾರಿಟಿ ಅವರ ಪರವಾಗಿ ನಾವು ಈ ಸಮಯದಲ್ಲಿ ಅವ್ರಿಗೆ ಶುಭ ಕೊಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿನಗಳಲ್ಲಿ ಒಳ್ಳೆ ನಾಯಕರಾಗಿ ಅವರು ಬೆಳೆದು ನಮ್ಮ ಮಧ್ಯದಲ್ಲಿ ಇನ್ನೂ ಹೆಚ್ಚಾದ ಸೇವಾ ಕಾರ್ಯಕ್ರಮಗಳು ಮಾಡಬೇಕಾಗಿ ನಾವು ಕೇಳ್ತೀವಿ. ಇದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಮೈನಾರಿಟಿ ತಂಡದ ಎಲ್ಲ ವಾರ್ಡ್ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಿಗೂ, ಜನರಲ್ ಸೆಕ್ರೆಟರಿಗೂ ಇಲ್ಲಿ ಬೆಳಿಗ್ಗೆಯಿಂದ ಎಲ್ಲ ವಿಜೃಂಭಣೆಯಿಂದ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಾವು ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ಸೇವೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ ಅರವಿಂದ್ ಲಿಂಬಾವಳಿ ಅವರನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಅದು ಮಾತ್ರ ಅಲ್ಲದೆ ನಮ್ಮ ಉಸ್ತುವಾರಿಗಳು ಶ್ರೀಯುತ ರಾಜೇಶನ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಗರ ಮಂಡಲ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ರೆಡ್ಡಿ ಅವರ ಆದೇಶದಂತೆ ಈ ಎಲ್ಲ ಸೇವೆ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವಾರ್ಡಲ್ಲೂ ನಾವು ಈ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮೈನಾರಿಟಿ ತಂಡ ಕಡೆಯಿಂದ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಂದ ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಅವ್ರನ್ನ ಇನ್ನೂ ಚೆನ್ನಾಗಿ ಕಾಪಾಡಲಿ ಅಂತ ಈ ಮೂಲಕ ನಾವು ಮೈನಾರಿಟಿ ಕಡೆಯಿಂದ ಮತ್ತೊಂದು ಸಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೈನಾರಿಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಹರ್ಷ ಜೈನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಾರ್ಯಕ್ರಮದ ಬಗ್ಗೆ, ಕಣ್ಣಿನ ತಪಾಸಣೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. माधेपुरा क्षेत्र के जनप्रिय नायक हमारे लीडर श्री अरविंद लिंबावली जी को पूरी माइनॉरिटी टीम की ओर से जन्मदिन की बहुत बहुत शुभकामना। ऑलमोस्ट माधेपुरा के हर क्षेत्र में आज जन्मदिन का उत्सव मनाया जा रहा है और माइनॉरिटी मोर्चा और हर टीम के लोग अपने अपने हिसाब से कार्यक्रम को सफल बना रहे हैं। हमारे दौड़ नकुंदी में हमारे राजूपाल सर के अध्यक्षता में हम लोग यहाँ पर फ्री आई चेकअप और खाने की व्यवस्था और 2-3 कार्यक्रम साड़ी वितरण वगैरह भी कर रहे हैं। हमारी सबकी यही मनोकामना है कि हमारे क्षेत्र के लीडर श्रीमान अरविंद लिंबावली जी कर्नाटक के सबसे ऊंचे राजनीति पोस्ट पर जाए, यही हमारी सुभाषिस हमारी शुभकामना यही है सभी की ओर से। जय हिंद, जय कर्नाटका। ಈ ದಿನ ವಿಶೇಷವಾಗಿ ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಅರವಿಂದ ಲಿಂಬಾವಳಿಜಿ ಅವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಚಟುವಟಿಕೆಗಳಾಗಿ ಕಣ್ಣಿನ ತಪಾಸಣೆ ಹಾಗೂ ಸಾರ್ವಜನಿಕರಿಗೆ ವಿಶೇಷ ರೀತಿಯಾದಂಥ ಹಲವಾರು ಸಾಮಗ್ರಿಗಳನ್ನು ವಿತರಣೆ ಮಾಡಿದಂಥ ಬಿಜೆಪಿ ಮುಖಂಡರು ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಇದರ ಅಂಗವಾಗಿ ಬಹಳ ವಿಶೇಷವಾಗಿ ನೋಡ್ತಾ ಇರ್ಬೋದು, ಬಹಳಷ್ಟು ಅದ್ಭುತವಾದಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಕ್ಯಾಮ್ರಾಮ್ಯಾನ್ ಶಿವ ಜೊತೆ ಸೋಮಶೇಖರ್, ಟಿವಿ 99 ದೊಡ್ಡನಕುಂದಿ, ಬೆಂಗಳೂರು. ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ 99 ಬೆಂಗಳೂರು.